ANMR ನ್ಯೂಸ್ಗೆ ಸ್ವಾಗತ. ಕೈವಾರದಲ್ಲಿ 1924ರಲ್ಲಿ ಪ್ರಾರಂಭವಾದ ಉರ್ದು ಶಾಲೆ. ಸಂಭ್ರಮ ಸಡಗರದಲ್ಲಿ ಶತಮಾನೋತ್ಸವ ಆಚರಣೆ. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ 1924ರಲ್ಲಿ ಪ್ರಾರಂಭ ಮಾಡಿರುವ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕೋತ್ಸವ ಹಾಗೂ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಶಾಲೆಯ ಆವರಣದಲ್ಲಿ ಆಚರಣೆ ಮಾಡಲಾಯಿತು. ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯುವವರೇ ಹೆಚ್ಚು. ಇಂಥ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಲು ಅನೇಕರು ಹಿಂಜರಿಯುತ್ತಾರೆ. ಆದರೆ ಕೈವಾರ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯ ಮಕ್ಕಳು ಖಾಸಗಿ ಶಾಲೆಯ ಮಕ್ಕಳಿಗಿಂತ ಏನೂ ಕಡಿಮೆ ಇಲ್ಲ ಎಂದು ಶಾಲೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರದರ್ಶನ ಮಾಡುವುದರ ಮೂಲಕ ಶತಮಾನೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿದರು. ಶತಮಾನೋತ್ಸವದ ಅಂಗವಾಗಿ ಶಾಲೆಯನ್ನು ವಿವಿಧ ರೀತಿಯ ದೀಪಗಳಿಂದ ಅಲಂಕರಿಸಿದಲ್ಲದೆ ಶಾಲೆಯ ಪುಟಾಣಿ ಮಕ್ಕಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ಶೃಂಗಾರಗೊಂಡು ಎಲ್ಲರ ಗಮನ ಸೆಳೆದರು. ಇನ್ನು ಶತಮಾನೋತ್ಸವ ಸಂಭ್ರಮದಲ್ಲಿ ಸದರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತು ಸರ್ಕಾರಿ ಹುದ್ದೆಗಳನ್ನು ಅಲಂಕರಿಸಿದ್ದಲ್ಲದೆ ನಿವೃತ್ತಗೊಂಡಿರುವ ಶಾಲೆಯ ಹಳೆಯ ವಿದ್ಯಾರ್ಥಿಗಳನ್ನು ಗ್ರಾಮದ ಮುಸ್ಲಿಂ ಮುಖಂಡರಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶೇಖ್ ಮೌಲಾ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದಾದಾಪೀರ್ ಹಾಗೂ ಗಣ್ಯರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಸಮಾರಂಭದ ಉದ್ಘಾಟನೆ ನೆರವೇರಿಸಿದರು. ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯ ECO ರಾಜಣ್ಣರವರು ಪ್ರಾಸ್ತಾವಿಕವಾಗಿ ಮಾತನಾಡಿ 100 ವರ್ಷ ತುಂಬಿರುವ ಹಲವಾರು ಮಂದಿ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಅವರದೇ ಆದಂಥ ಸ್ಥಾನ ಅಲಂಕರಿಸಿದ್ದಾರೆ. ಅದು ಶಿಕ್ಷಣದಿಂದ ಸಾಧ್ಯ. ವಿದ್ಯೆ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ಇಲ್ಲಿ ಭಾಗವಹಿಸಿದ ಗಣ್ಯರೇ ಸಾಕ್ಷಿ ಎಂದರು. ಇನ್ನು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ದಾದಾಪೀರ್ ಮಾತನಾಡಿ ಎಲ್ಲ ವಿಚಾರಗಳಲ್ಲೂ ಖಾಸಗಿ ಶಾಲೆಯ ಮಕ್ಕಳಿಗಿಂತ ಸರ್ಕಾರಿ ಶಾಲೆಯ ಮಕ್ಕಳೇ ಮುಂದೆ ಇದ್ದಾರೆ. ಇಂದಿನಿಂದಲೂ ಇಂದಿನ ತನಕವೂ ಸರ್ಕಾರಿ ಶಾಲೆಗಳು ಮತ್ತು ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳು ಮೌಖಿಕ ಗುಣಮಟ್ಟದಲ್ಲಿ ಶಿಕ್ಷಣದಲ್ಲಿ ಖಾಸಗಿಯವರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದಾರೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಗಳ ಶಿಕ್ಷಣ ಪರ ಕಾಳಜಿಯಿಂದ ಸರ್ಕಾರಿ ಶಾಲೆಗಳು ಮತ್ತಷ್ಟು ಅಭಿವೃದ್ಧಿಗೊಂಡಿದ್ದು ಇಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ಸಕಲ ಸವಲತ್ತುಗಳು ದೊರೆಯುತ್ತಿವೆ ಎಂದರು. ಈಗಿದ್ದೂ ಸಹ ಖಾಸಗಿ ಶಾಲೆಗಳ ಭ್ರಮೆಯಲ್ಲಿರುವವರು ಅಪಪ್ರಚಾರದಿಂದಾಗಿ ಸರ್ಕಾರಿ ಶಾಲೆಗಳಿಗೆ ಬರುವ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿದೆ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳು ಮತ್ತು ಅವರ ಪೋಷಕರು ವಸ್ತುಸ್ಥಿತಿಯನ್ನು ಇತರರಿಗೆ ತಿಳಿಸಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರುವಂತೆ ಮಾಡಬೇಕು ಎಂದು ಮನವಿ ಮಾಡಿದರು. ಚಿಂತಾಮಣಿ ನಗರದ MWA ಶಾಲೆಯ ಅಧ್ಯಕ್ಷ ಸೈಯದ್ ಎಜಾಜ್ರವರು ಮಾತನಾಡಿ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ನೀಡಿದಾಗ ಮಾತ್ರ ಮಕ್ಕಳ ಉಜ್ವಲ ಭವಿಷ್ಯ ರೂಪುಗೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೈವಾರ ಗ್ರಾಮದ ಜಾಮಿಯಾ ಮಸೀದಿ ಅಧ್ಯಕ್ಷರಾದ MD ಯಾಸಿನ್, ಕಾರ್ಯದರ್ಶಿ ಶೇಖ್ ಮಹಬೂಬ್, RK ನರ್ಸಿಂಗ್ ಹೋಮ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಹಬೂಬ್ ಪಾಷಾ, ಈರುಳ್ಳಿ ನವಾಜ್ ಪಾಷಾ, ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಉಮಾದೇವಿ, ಉಪಾಧ್ಯಕ್ಷ ಯಾಸ್ಮಿನ್ ಮುಸ್ತಫಾ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶೇಖ್ ಮೌಲಾ, ಮುಖಂಡರಾದ ಜಾಫರ್ ಸಾದಿಕ್, ಡಾಕ್ಟರ್ ಶಫೀವುಲ್ಲಾ, ಡಾಕ್ಟರ್ ಅಫ್ಜಲ್ ಪಾಷಾ, ನವಾಜ್ ಪಾಷಾ, ಸಫ್ದರ್, ರಿಯಾಜ್ ಪಾಷಾ, ಬಾಷಾ ಸಾಬ್, CRP ಕಲೀಂ, ಟೊಮೆಟೊ ಕಿಂಗ್ SZ ಖಾನ್ ಶಬರುದ್ದೀನ್, ಮುಖ್ಯ ಶಿಕ್ಷಕಿ ಸಾಜಿದಾ ಬೇಗಂ ಸೇರಿದಂತೆ ಶಾಲೆಯ ಶಿಕ್ಷಕರು, ಪೋಷಕರು, ಸ್ಥಳೀಯ ಮುಖಂಡರು ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಒಂದು ದಿವಸ ಅಂತಂದ್ರೆ ಖಂಡಿತವಾಗಿ ತಪ್ಪಾಗೋದಿಲ್ಲ. ಏನು ವಿಶೇಷತೆ ಅಂತಂದ್ರೆ 100 ವರ್ಷ ತುಂಬಿರೋದ್ರಿಂದ ಶತಮಾನೋತ್ಸವ ಕಾರ್ಯಕ್ರಮನ ಈ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇರುವಂತದ್ದು ಒಂದು ಶ್ಲಾಘನೀಯವಾಗಿರುವಂತ ಒಂದು ವಿಚಾರ. ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳು ಈ ಶಾಲೆಯಲ್ಲಿ ಓದಿ ಇವತ್ತೊಂದು ದಿವಸ ಅವ್ರದೇ ಆದಂತ ಒಂದು ಸ್ಥಾನನ ಅಲಂಕರಿಸಿದ್ದಾರೆ. ಅವ್ರಿಗೆ ಬರೀ ಇವತ್ತು ಶಿಕ್ಷಣದಿಂದಾನೇ ಸಾಧ್ಯ. ಒಬ್ಬ ವ್ಯಕ್ತಿ ಯಾವುದೇ ಸ್ಥಾನಕ್ಕೆ ಹೋಗ್ಬೇಕಂತಂದ್ರೂ ಶಿಕ್ಷಣನೇ ಅತಿ ಮುಖ್ಯ. ಇಲ್ಲಿ ಹೇಳ್ತೀವಿ ಎಲ್ಲರಿಗೂ ದುಡ್ಡು ಮೇಲೆ ಆಸೆ ಇದೆ, ದುಡ್ಡೇ ದೊಡ್ಡಪ್ಪ ದುಡ್ಡೇ ದೊಡ್ಡಪ್ಪ ಅಂತ. ದುಡ್ಡು ಮೇಲೆ ಬಹಳಷ್ಟು ನಮ್ಮೆಲ್ಲರಿಗೂ ಆಸೆ ಆಕಾಂಕ್ಷೆ ಇದೆ. ದುಡ್ಡೇ ದೊಡ್ಡಪ್ಪ ವಿದ್ಯೆ ಆದರಪ್ಪ ಅಂತೆ. ಹಾಗಾದ್ರೆ ನಮಗೆ ದುಡ್ಡು ಬೇಕಾ ವಿದ್ಯೆ ಬೇಕಾ? ದುಡ್ಡು ಬೇಕಾ ವಿದ್ಯೆ ಬೇಕಾ? ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ. ದುಡ್ಡಪ್ಪ ವಿದ್ಯೆ ಆದಾಗ ನಮಗೆ ಬೇಕಾಗಿರೋದು ಖಂಡಿತವಾಗಿ ವಿದ್ಯೆ. ಆ ವಿದ್ಯೆ ಯಾರೂ ಕಲಿಯಕ್ಕೆ ಸಾಧ್ಯತೆ ಇಲ್ಲ. ಒಬ್ಬ ವ್ಯಕ್ತಿನ ಯಾವ ಸ್ಥಾನಕ್ಕೆ ಬೇಕಾದ್ರೂ ಎಲ್ಲಿಗೆ ಬೇಕಾದ್ರೂ ಕರೆದೊಯ್ತದೆ ಅಂತಂದ್ರೆ ಅದು ವಿದ್ಯೆಯಿಂದ ಮಾತ್ರನೇ ಸಾಧ್ಯ. ಬಹಳಷ್ಟು 100 ಕೋಟಿ ರೂಪಾಯಿ ಲಕ್ಷಾಂತರ ರೂಪಾಯಿ ನಾವು ಇಟ್ಕೊಂಡು ಹೋಗಿದ್ದೀವಿ ಅಂತಂದ್ರೆ ನಿಮ್ಗೆ ಯಾವುದೇ ಸ್ಥಾನ ಇಲ್ಲ, ಯಾವುದೇ ಗೌರವ ಇಲ್ಲ. ನೀವೊಬ್ಬ IAS IPS ಆಫೀಸರ್ ಆಗಿ ಹೊರಬನ್ನಿ, ಯಾವ ಸ್ಥಾನಕ್ಕೆ ಎಲ್ಲಿಗೆ ಬೇಕಾದ್ರೂ ತಾವು ಇವತ್ತೊಂದು ದಿವಸ ಹೋಗ್ಬೋದು ಅನ್ನುವಂತ ಮಾತನ್ನು ಹೇಳಿಸ್ತಾ ಇಲ್ಲಿ ನನಗೆ ಬಹಳಷ್ಟು ಈ ನಮ್ಮ ಮುಸ್ಲಿಂ ಕುಲ್ ಬಾಂಧವರಲ್ಲಿ ಬಹಳಷ್ಟು
ಜನರ ಮೇಲೆ ಆಸೆ ಆಕಾಂಕ್ಷೆ ಪ್ರೀತಿ ಜಾಸ್ತಿ ಅವ್ರಿಗೆ. ನಾವೀಗಾಗ್ಲೇ ನಾವು ಸುಮಾರು ಇಡೀ ತಾಲೂಕಿನಾದ್ಯಂತ ಎಲ್ಲಾ ಶಾಲೆಗಳಿಗೂ ಭೇಟಿ ಕೊಡ್ತೀವಿ. ಅದರಲ್ಲಿ ವಿಶೇಷವಾಗಿ ಉರ್ದು ಶಾಲೆಯಲ್ಲಿರುವಂತಹ ಶಿಕ್ಷಕರಲ್ಲಿ ಬಹಳಷ್ಟು ಅಪಾರವಾಗಿರುವಂತಹ ಪ್ರೀತಿ, ಅವರ ಅಧಿಕಾರಿಗಳಿಗೆ ಕೊಡುವಂತ ಗೌರವನೇ ಬೇರೆ. ಜೊತೆಗೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಬಹಳಷ್ಟು ಕೆಲಸ ಕಾರ್ಯ ಏನೇ ಇರ್ಲಿ, ಇವತ್ತಿನ ದಿವಸ ಆ ನಮಾಜ್ ಅಂತ ತಕ್ಷಣ ಎಲ್ಲ ಕೆಲಸನ ಬದಿಗೊತ್ತಿ ದೇವರ ಧ್ಯಾನದಲ್ಲೇ ಮಕ್ಕಳಾಗ್ತಾರೆ. ಅಂದ್ರೆ ಅವ್ರ ಕೆಲಸನ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತಿನ ದಿವಸ ಆ ಮುಸ್ಲಿಂ ಜನಾಂಗದವರೇ ಅನ್ನೋದನ್ನ ನಾನು ಪ್ರಾಯೋಗಿಕವಾಗಿ ಕಾಣ್ತಾ ಇದ್ದೀನಿ. ಜೊತೆಗೆ ನಾವು ನೋಡಿದಾಗ ಮಕ್ಕಳ ಒಂದು ಇಲ್ಲಿ ಬಹಳಷ್ಟು ಜನ ತಾಯಂದಿರಿಗೆ ಎಲ್ಲೋ ಒಂಥರ ಮುಜುಗರ ಇದೆ, ನಮ್ಮ ಹೆಣ್ಮಕ್ಳನ್ನ ಹೊರಗಡೆ ಕಳಿಸಬಾರ್ದು ಅನ್ನೋಂತ ಮುಜುಗರ ತಮ್ಮಲ್ಲಿದೆ. ದಯಮಾಡಿ ಇವತ್ತು ಹೆಣ್ಣು ಮಗು ಸಮಾಜದ ಕಣ್ಣು, ಹೆಣ್ಣಂದ್ರೆ ಸಮಾಜದ ಕಣ್ಣು. ಒಬ್ಬ ಹೆಣ್ಣು ಮಗು ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ. ಅಂದ್ರೆ ಇವತ್ತಿನ ದಿವಸ ತಾಯಿಗಿರುವಂತ ತಾಳ್ಮೆ ತಂದೆಗಿಲ್ಲ, ಗಂಡಸಿಗೆ ಆ ತಾಳ್ಮೆ ಅನ್ನೋಂತ ಮನೋಭಾವ ಇಲ್ಲ. ಹೆಣ್ಣು ಸಮಾಜದ ಕಣ್ಣು, ಒಳಿದರೆ ನಾರಿ ಮುನಿದರೆ ಮಾರಿ. ಆ ಏನೆಲ್ಲ ಶಕ್ತಿ ಇದೆ ಇವತ್ತಿನ ದಿವಸ, ಆ ಎಲ್ಲಾ ಲಕ್ಷಣಗಳು ಹೆಣ್ಣಿಗಿರೋದ್ರಿಂದ ನಿಮ್ಮಲ್ಲಿ ಎಲ್ಲೋ ಒಂದು ರೀತಿ ಮುಜುಗರ ಇದೆ. ನಮ್ಮ ಮಕ್ಕಳನ್ನ ಬೇರೆ ಬೇರೆ ವ್ಯಾಸಂಗಕ್ಕೆ ಕಳಿಸ್ಕೊಡುವಂತ ಭಾವನೆ, ಏನೋ ಒಂದು ಮೂಢನಂಬಿಕೆ ತರನೋ ಬೇರೆ ಯಾವ ತರದಲ್ಲಿ ಸಂಶಯ ನಿಮ್ಗೆ ಇದೆಯೋ ಗೊತ್ತಾಗ್ತಾ ಇಲ್ಲ. ನೀವು ಮಕ್ಕಳನ್ನ ನಮ್ಗೆ SLCನೇ ಸಾಕು, PUCನೇ ಸಾಕು ಅನ್ನೋದನ್ನ ಇವತ್ತಿನ ದಿವಸ ತಾವು ಮೊಟಕುಗೊಳಿಸ್ತಾ ಇದ್ದೀರಾ. ದಯಮಾಡಿ ಹೆಣ್ಣಾಗ್ಲಿ ಗಂಡಾಗ್ಲಿ ಇವತ್ತಿನ ದಿವಸ ಈ ಹಿಂದೆ ಯಾವಾಗೋ ಇತ್ತು, ಹೆಣ್ಣು ಅಂದ್ರೆ ಬರೀ ಅಡಿಗೆ ಮನೆ ಪಾತ್ರೆ ತಿಕ್ಕಕ್ಕೆ ಸೀಮಿತ, ಅಲ್ಲಿಗೆ ಸೀಮಿತ ಅನ್ನೋದು. ಇವತ್ತು ನೀವು ಇಂದಿರಾ ಗಾಂಧಿನ ನೆನೆಸ್ಕೊಳ್ಳಿ. ಇಂದಿರಾ ಗಾಂಧಿ ಮಹಿಳೆ ಇಷ್ಟು ದಿವಸ ಭಾರತ ದೇಶದ ಆಡಳಿತನ ಮಾಡಿದ್ದಾಳೆ. ಇವತ್ತು ಬಹಳಷ್ಟು ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಯಾವೆಲ್ಲ ಕ್ಷೇತ್ರದಲ್ಲೂ ಸಹ ಮಹಿಳೆ ಇವತ್ತು ಸಶಕ್ತಳಾಗಿದ್ದಾಳೆ. ಬಹಳಷ್ಟು ಜನ ಮಹಿಳಾ ಮನೆಯರು ಇವತ್ತು ನೀವಿದ್ದೀರಾ. ನಿಮ್ ಮಕ್ಕಳನ್ನ ಖಂಡಿತವಾಗಿ ಉನ್ನತ ಶಿಕ್ಷಣ ಓದಿಸಿ. ಆ ಶಿಕ್ಷಣದಿಂದನೇ ಸಾರ್ಥಕ. ಈಗ SLC ಪಾಸ್ ಆಯ್ತು ಅಂದ್ರೆ ಏನೇನೂ ಇಲ್ಲ, PUC ಪಾಸ್ ಆಯ್ತು ಅಂದ್ರೆ ಏನೇನೂ ಇಲ್ಲ. ಆಮೇಲೆ ನೀವು ಮುಂದುವರೆದು ಏನಾಗಬೇಕಾಗಿದೆ ಅಂತಂದಾಗ ಇವತ್ತಿನ ದಿವಸ PUC ಪಾಸ್ ಆದ್ಮೇಲೆ CET ಪರೀಕ್ಷೆ ಬರೀಬೇಕು, ನೀಟ್ ಪರೀಕ್ಷೆ ಬರೀಬೇಕು. ಎಲ್ಲ ತಂದೆ ತಾಯಿಗೂ ಆಸೆ ಇರ್ತದೆ, ನನ್ನ ಮಗ ಅಥವಾ ನನ್ನ ಮಗಳು ಒಬ್ಬ ಡಾಕ್ಟರ್ ಆಗ್ಬೇಕು, ಒಬ್ಬ ಇಂಜಿನಿಯರ್ ಆಗ್ಬೇಕು ಅಂತ ತಾವು ಏನು ಆಸೆ ಪಡ್ತಾ ಇದ್ದೀರಾ ಅನ್ನೋದಕ್ಕೆ ಪೂರಕವಾಗಿ ಮಕ್ಕಳನ್ನ ದಯಮಾಡಿ ಕಡ್ಡಾಯವಾಗಿ ಶಾಲೆಗೆ ಕಳಿಸಿ. ಆ ಕಳಿಸುವಂತದ್ದಾದ್ಮೇಲೆ ಹಾಜರಾತಿ ಕಡ್ಡಾಯ ಶಾಲೆಗೆ ಸೇರಿಸ್ತೀರಾ, ಸೇರಿಸಾದ್ಮೇಲೆ ಆ ಮಗು ಶಾಲೆಗೆ ಕಡ್ಡಾಯವಾಗಿ ಹಾಜರಾಗಬೇಕು. ತಾವು ಒತ್ತನ್ನ ಕೊಡಿ. ಇವತ್ತಿನ ದಿವಸ ಇಲಾಖೆಯಲ್ಲಿ ಏನೆಲ್ಲ ಸೌಲಭ್ಯ ಬೇಕೋ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಓದೋ ಬುಕ್ಸ್ ಇಂದ, ಬಟ್ಟೆಯಿಂದ, ಮತ್ತೆ ಬೆಳಗ್ಗೆ ಹಾಲು ಕೊಡ್ತಾ ಇದೀವಿ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾ ಇದೀವಿ, ವಾರದಲ್ಲಿ 2 ದಿವಸ ಮೊಟ್ಟೆ ಕೊಡ್ತಾ ಇದೀವಿ, ಮಾತ್ರೆ ಕೊಡ್ತಾ ಇದೀವಿ, ಶೂ ಸಾಕ್ಸ್ ಕೊಡ್ತಾ ಇದೀವಿ. ಇಲಾಖೆಯಲ್ಲಿ ಏನೆಲ್ಲ ಸವಲತ್ತು ಬೇಕು. ಮತ್ತೆ ವಿಶೇಷವಾಗಿ ಈ ಮುಸ್ಲಿಂ ಅಲ್ಪಸಂಖ್ಯಾತ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ಎಲ್ಲ ಜಾಸ್ತಿ ಇದೆ. ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಉತ್ತೇಜನ ಮಾಡುವಂತಹ ದೃಷ್ಟಿಯಲ್ಲಿ ಇಲಾಖೆಯನ್ನು ಸಹ ಇದನ್ನ ಮನಗಂಡು ಬಹಳಷ್ಟು ಯೋಜನೆಗಳನ್ನ ಕೊಡೋದ್ರಿಂದ ದಯಮಾಡಿ ನಾನು ಹೆಚ್ಚಾಗಿ ಭಾಷಣ ಮಾಡುವಂತದ್ದು ಬೇಡ. ಬಹಳಷ್ಟು ಮಹಿಳೆಯರು ವೇದಿಕೆಯಲ್ಲಿದ್ದಾರೆ, ಅವ್ರು ಮಾತನಾಡಲಿದ್ದಾರೆ. ಜೊತೆಗೆ ನಾವು ಇಲಾಖೆಯಲ್ಲೂ ಸಹ ಶಿಕ್ಷಕರನ್ನ ನಾವು ನೇಮಕಾತಿ ಮಾಡ್ತೀವಿ. ಯಾವಾಗ ನಾವು ನೇಮಕಾತಿ ಮಾಡ್ತೀವಿ ಅಂತಂದಾಗ ಮಕ್ಕಳ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಟೀಚರ್ ಬಂದೇ ಬರ್ತಾರೆ. ನಾವು ಜಾಸ್ತಿ ಮಾಡ್ತೀವಿ, ನಿಮ್ಮ ಮಕ್ಕಳನ್ನ ಕೊಡಿ, ಟೀಚರ್ ಕೊಡಿ ಅಂದ್ರೆ ಖಂಡಿತವಾಗಿ ಕೊಡಕ್ಕೆ ಆಸ್ಪದ ಇಲ್ಲ. ನೀವು ಇವತ್ತು ಕಮಿಟಿ ಏನಿದೆಯೋ ದಿವಸ ಕೊಟ್ಟು 3 ಜನ ಗೌರವ ಶಿಕ್ಷಕರನ್ನ ನೀವು ನೇಮಿಸಿದ್ದೀರಾ ಅಂತಂದ್ರೆ ಇಲಾಖೆ ನಿಜವಾಗ್ಲೂ ಆಭಾರಿಯಾಗಿದೆ. ಆ ಟ್ರಸ್ಟ್ ಅವರಿಗೆ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಕ್ಕೆ ಇಷ್ಟ. ಕಳ್ಕಳಿಯಾಗಿ ಮನವಿ, ದಯಮಾಡಿ ನಿಮ್ಮಲ್ಲಿ ಒಂದು ಮನೋಭಾವ ಇದೆ, ನಮ್ಮ ಮಗು ಯಾವುದೋ ಒಂದು ಅರ್ಥದಲ್ಲಿ ಜೀವನ ಮಾಡ್ತದೆ, ದಯವಿಟ್ಟು ಆ ಮಕ್ಕಳನ್ನ ದುಡಿಸ್ಕೊಳ್ಳಕ್ಕೆ ಸಣ್ಣ ವಯಸ್ಸಲ್ಲಿ. पहले के स्टूडेंट्स हैं, ये तलबा हैं, ये स्कूल के बच्चे हैं जो आज ये एज पे आए हैं. तो छोटे बच्चों से पहले इन बड़े बच्चों के, ये स्कूल के बच्चे तालियां देते रहे जब तक इनकी शाद पोती होती रहेंगी. ये ऐसे आपके भी बच्चे पढ़े स्कूल में, एक दिन कि हर माँ बाप की यही रहे बात. यहाँ के तलबा हैं, ये स्कूल में गवर्नमेंट उर्दू स्कूल कैवार में शाइस्ता मैडम एंड सरदार भाई की बहुत मेहनत लगी है. अल्लाह इनकी मेहनतों को कबूल फरमाए. अल्लाह इनकी मेहनत. ओके, आप अपनी बैठे जाए, बैठ जाए. तो मैं जिला में पढ़ाई ठीक नहीं चल रही, इसलिए अपने सर पे खास से इस स्कूल को 2-3 असातिज़ा उन्होंने यहाँ पर रखे हैं
इस स्कूल में कई मुतबर अशखास ने तालीम हासिल की है। 100 साल पुरानी स्कूल है। हम सबको इसमें फख्र करने की बात है। बहनों, माओ, आप यहाँ पर मौजूद हैं। इस स्कूल को आगे बढ़ाने में कमेटी का जितना रोल है उससे बढ़कर आपका है, क्योंकि हमारे बच्चों को आगे बढ़ाने के लिए इस मुल्क में कई रकम आगे ना बढ़ने के लिए कई रकम के हरबे इस्तेमाल करके हमारे गांव के उर्दू स्कूल 100 साल होने की मकसद से ये प्रोग्राम हम सब मिलकर रखा है। बहुत बड़ी खुशी की बात है। आज ये प्रोग्राम में हमारे पूरे भाइयाँ बाहर से आकर ही गाँव वाले जो बाहर थे वो अपना काम छोड़कर बहुत कीमती वक्त यहाँ पर गुजार रहे हैं। यहाँ ये स्कूल में पढ़े सो उन्होंने आकर ही ಕಾರ್ಯಕ್ರಮ ನಾವು ಆಚರಿಸ್ತಾ ಇದ್ದೀವಿ। ಈ ಕಾರ್ಯಕ್ರಮಕ್ಕೆ ಈ ಶಾಲೆಯಲ್ಲಿ ಓದಿ ಡ್ಯೂಟಿಗಳು ಮಾಡಿ ರಿಟೈರ್ಡ್ ಆಗಿದ್ದಾರೆ ಅಂತ ಮಹಾನ್ ಗಣ್ಯ ವ್ಯಕ್ತಿಗಳು ಮತ್ತು ಅನೇಕ ಲೀಡರ್ಸು ಬಂದಿದ್ದಾರೆ। ಇವರು ಎಲ್ಲರಿಗೂ ನಾವು ರೋಲ್ ಮಾಡೆಲ್ ತಗೊಂಡು ಇವರು ಬಂದಿದ್ದಾರಲ್ಲ, ನಿಮ್ಮ ಮಕ್ಕಳು ಫ್ಯೂಚರಲ್ಲಿ ಇದೇ ಥರ ಈ ಶಾಲೆಯಲ್ಲಿ ಹೆಂಗೆ ನಮ್ಮ ಇವರು ಸೀನಿಯರ್ಸ್ ಓದಿ ಇಲ್ಲಿ ಈ ಶಾಲೆಯ ಹೆಸರು ತಂದಿದ್ದಾರೆ, ಆ ಥರ ನಿಮ್ಮ ಮಕ್ಕಳು ಕೂಡ ಮುಂದೆ ಓದಿ ಡ್ಯೂಟಿಗಳಿಗೆ ಸೇರಿಬಿಟ್ಟು ಈ ಶಾಲೆಯ ಹೆಸರು ಸದಾ ಇಡಿಸಬೇಕಂತ ತಮ್ಮಲ್ಲಿ ಈ ಪೋಷಕರಲ್ಲಿ ನಾನು ಮನವಿ ಮಾಡ್ತೀನಿ। बिस्मिल्लाहिर्रहमानिर्रहीम। सूरतुल फतिहा मक्किया, इसमें 7 आयतें हैं। अल्हम्दुलिल्लाहि रब्बिल आलमीन, अर्रहमानिर्रहीम, मालिकि यौमिद्दीन, इय्याका नअबुदु व इय्याका नस्तईन, इहदिनस सिरातल मुस्तकीम, सिरातल लज़ीना अनअमता अलैहिम गैरिल मग़ज़ूबि अलैहिम वलज़्ज़ालिन। आमीन।